10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು MS ಕಡ್ಲೆವಾಡ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂಕಂಚಿ ತಾಲೂಕು ಸಿಂದಗಿ. ಇಂದು ಎರಡು ಚರಾಕ್ಷರಗಳುಳ್ಳ ಜೋಡಿ ರೇಖಾತ್ಮಕ ಸಮೀಕರಣ ಪಾಠದಲ್ಲಿನ ಅಭ್ಯಾಸ 3.2ರ ಮುಖ್ಯ ಪ್ರಶ್ನೆ 5 ಬಿಡಿಸೋಣ. ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆ ಅರ್ಧವು 36 ಮೀಟರ್. ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಅಂದ್ರೆ ಅಗಲಕ್ಕಿಂತ 4 ಮೀಟರ್ ಹೆಚ್ಚಿರುವಂಥ ಉದ್ದ ಹೊಂದಿರುವಂಥ ಒಂದು ಆಯತಾಕಾರದ ಹೂದೋಟದ ಅರ್ಧ ಸುತ್ತಳತೆ ಕೊಟ್ಟಿದ್ದಾರೆ. ಹೂದೋಟದ ಎಲ್ಲ ಬಾಹುಗಳನ್ನು ಕಂಡುಹಿಡಿ ಅಂತ ಹೇಳ್ಯಾರ. ಈಗ ಸೊಲ್ಯೂಷನ್. ಆಯತಾಕಾರದ ಹೂದೋಟದ ಅಗಲ x ಆಗಿರಲಿ, ಆಯತಾಕಾರದ ಹೂದೋಟದ ಉದ್ದ y ಆಗಿರಲಿ. ಸಮಸ್ಯೆ ಪ್ರಕಾರ ಉದ್ದ ಅಗಲಕ್ಕಿಂತ 4 ಮೀಟರ್ ಹೆಚ್ಚು, y = x + 4. y = x + 4 ಈಕ್ವೇಷನ್ 1. ಆಯತದ ಸುತ್ತಳತೆ ಅರ್ಧ 36 ಮೀಟರ್. ಆಯತ ಸುತ್ತಳತೆ = 2 × x + y. ಇಲ್ಲಿ /2 ಯಾಕಂದ್ರೆ ಅರ್ಧ ಸುತ್ತಳತೆ ಅಂದ್ರೆ ಅದಕ್ಕೆ /2 ಮಾಡಿದ್ದೀನಿ. ಅದಕ್ಕೆ 2 × 1 = 2, 2 × 2 ಕ್ಯಾನ್ಸಲ್ ಮಾಡಿದೆ. ಆವಾಗ ಏನಾಯಿತು, x + y = 36 ಆಯಿತು. x + y = 36. ಇದು ಈಕ್ವೇಷನ್ 2, ಇದು ಸಮೀಕರಣ 2. ಇನ್ನು ನಾವು ಇದನ್ನು y = ಸಮಗೊಳಿಸೋಣ. ಅವಾಗ ಇದು +x ಅದ, ಎಡಗಡೆಗೆ ಬಲಗಡೆ ತೊಗೊಂಬಂದ್ಬಿಡೋಣ, ಮೈನಸ್ ಆಗ್ತದೆ. ಅದಕ್ಕೆ y = 36 - x ಆಯಿತು. y = 36 - x ಆಯಿತು. ಇದು ಸಮೀಕರಣ 2. ಇದು y = x + 4 ಈಕ್ವೇಷನ್ 1. ಇನ್ನು ಈಕ್ವೇಷನ್ 1 ಬಿಡಿಸೋಣ. ನಾವು ಇನ್ನು ಎಕ್ಸದ ಬೆಲೆ ಒಂದ್ಸಲ 0 ತಿಳ್ಕೊಳ್ಳೋಣ, ಒಂದ್ಸಲ 1 ತಿಳ್ಕೊಳ್ಳೋಣ, ಒಂದ್ಸಲ 2 ತಿಳ್ಕೊಳ್ಳೋಣ. 2 ತಿಳ್ಕೊಂಡು y ಬೆಲೆಗಳನ್ನು ಕಂಡುಹಿಡೋಣ. ಈಗ x = 0 ಆದೇಶ ಮಾಡೋಣ. ಇದ್ರಾಗ ಆದೇಶಿಸಲಾಗಿ ಅವಾಗ y ಏನಾಗ್ತದೆ, 0 + 4. ಅವಾಗ y = 0 + 4 ಅಂದ್ರೆ y = 4 ಆಯಿತು. ಅಂದ್ರೆ ಎಕ್ಸದ ಬೆಲೆ 0 ಇದ್ದಾಗ y ಬೆಲೆ 4. ಇನ್ನು ಅದೇ ರೀತಿ ಎಕ್ಸದ ಬೆಲೆ 1 ಇದ್ದಾಗ ಆದೇಶ ಮಾಡೋಣ. y = 1 + 4. 1 + 4 ಅಂದ್ರೆ 5. y ಇದ್ದಾಗ y ಬೆಲೆ 5 ಬಂತು. ಇನ್ನು ಅದೇ ರೀತಿ ಎಕ್ಸದ ಬೆಲೆ 2 ಇದ್ದಾಗ y = 2 + 4. 2 + 4 ಅಂದ್ರೆ 6. y ಬೆಲೆ ಎಕ್ಸದ ಬೆಲೆ 2 ಇದ್ದಾಗ y ಬೆಲೆ 6 ಆಯಿತು. ಇದು ನಾವು ಸಮೀಕರಣ 1ರಲ್ಲಿ ಎಕ್ಸದ ಬೆಲೆಗಳನ್ನು ಆದೇಶಿಸಿ y ಬೆಲೆಗಳನ್ನು ಕಂಡುಹಿಡಿದೆವು. ಇದೊಂದು ಸಮೀಕರಣವನ್ನು ನಾವು y ಬೆಲೆ ಎಕ್ಸದ ಬೆಲೆಯನ್ನು ಕಂಡುಹಿಡ್ಕೊಂಡೆವು. ನೆಕ್ಸ್ಟ್ ಇನ್ನು ಎರಡನೇ ಸಮೀಕರಣ. y = 36 - x ದಲ್ಲಿ x = 10 ಆದೇಶಿಸಲಾಗಿ. x ಅಂದ್ರೆ 10 ತಿಳ್ಕೊಂಡ್ಬಿಡ, 10ರಲ್ಲಿ ಬೆಲೆ ತುಂಬೋಣ. y = 36 36 - x ಅಂದ್ರೆ 10 ತಿಳ್ಕೊಂಡೇವಲ್ಲ, 36 - 10. y = 36 10 ಕಳೀರಿ 26. ಅಂದ್ರೆ ಎಕ್ಸದ ಬೆಲೆ 10 ಇದ್ದಾಗ y ಬೆಲೆ 26. ಎಕ್ಸದ ಬೆಲೆ 10 ಇದ್ದಾಗ y ಬೆಲೆ 26. ಇನ್ನು x = 20 ತುಂಬ್ಕೊಳ್ಳೋಣ, ಆದೇಶ ಮಾಡೋಣ ಇದ್ರಾಗ. ಅವಾಗ y = 36 - 20. 36 ಒಳಗೆ 20 ಕಳೀರಿ, y ಬೆಲೆ 16 ಬಂತು. ಎರಡನೇ ಪಾಯಿಂಟ್ ಐತಿ. ಇನ್ನು x = 26 ತಿಳ್ಕೊಳ್ಳೋಣ. x = 26 ತಿಳ್ಕೊಂಡ್ರೆ y = 36 - 26. 36 ಒಳಗೆ 26 ಕಳೆಯೋಣ, ಎಷ್ಟು ಬಂತು, 10. y = 10 ಬಂತು. ಇನ್ನು ಇದಕ್ಕೆ ನಾವೇನು ಮಾಡೋಣ ಅಂದ್ರೆ, ಏನು ಮಾಡೋಣ, ನಕ್ಷೆಯನ್ನು ಎಳೆಯೋಣ. ಇದಕ್ಕೆ ನಾವೇನು ಮಾಡೋಣ, ಈಗ ನಕ್ಷೆಯನ್ನು ಎಳೆಯೋಣ. ಈ ಬೆಲೆಗಳಿಗೆ ನಾವು ನಕ್ಷೆಯನ್ನು ಹಾಕೋಣ. ಈಗ ನಕ್ಷೆ ಮೂಲಕ ನಾವು x ಮತ್ತು y ಬೆಲೆಗಳನ್ನು ಕಂಡುಹಿಡಿಯೋಣ. ಇದಕ್ಕೆ ನಾವು ನಕ್ಷೆಯನ್ನು ರಚನೆ ಮಾಡಬೇಕೀಗ. ಅವಾಗೀಗ ಇದು ಒಂದು ಗ್ರಾಫ್ ಶೀಟ್. ಇಲ್ಲಿ 1 ಸೆಂಟಿಮೀಟರ್ = 2 ಮಾನಗಳು x ಅಕ್ಷದ ಮೇಲೆ ಅಂತ ತಿಳ್ಕೊಳ್ಳೋಣ. ಅದೇ ರೀತಿ 1 ಸೆಂಟಿಮೀಟರ್ = ಈ ಕಡೆಯೂ ಕೂಡ 2 y ಅಕ್ಷದ ಮೇಲೆ ಅಂತ ತಿಳ್ಕೊಳ್ಳೋಣ. ಸ್ಕೇಲ್ ಇದು. 1 ಸೆಂಟಿಮೀಟರ್ = 2 ಮಾನಗಳು
ಎಕ್ಸ್ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಈಕ್ವಲ್ ಟು 2 ವೈ ಅಕ್ಷದ ಮೇಲೆ ಅಂತ ಹಿಂಗೆ ತಿಳ್ಕೊಳ್ಳೋಣ. ತಿಳ್ಕೊಂಡು ಈಗ ಪಾಯಿಂಟ್ಗಳನ್ನು ಗುರ್ತು ಮಾಡೋಣ. ಒಂದನೇ ಸಮೀಕರಣ ಎಕ್ಸದ ಬೆಲೆ 0 ಇದ್ದಾಗ ವಾಯ್ದ ಬೆಲೆ 4, ಎಕ್ಸದ ಬೆಲೆ 0 ಇದ್ದಾಗ ವಾಯ್ದ ಬೆಲೆ 4 ಎಲ್ಲದ ಇಲ್ಲದ ಅಂದ್ರೆ ಇಲ್ಲೊಂದು ಪಾಯಿಂಟ್ ಕೊಡೋಣ ಇಲ್ಲಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ಎಕ್ಸದ ಬೆಲೆ 1 ಇದ್ದಾಗ ವಾಯ್ದ ಬೆಲೆ 5, ಎಕ್ಸದ ಬೆಲೆ 1 ಇಲ್ಲ ನೋಡ್ರಿ ಇಲ್ಲಿ ಬರ್ತದೆ. ಇದ್ರ ಈ 0 ಮತ್ತು 2 ನಡುವಕ್ಕೆ 1 ಇರ್ತದೆ. ಇನ್ನು 5 ಎಲ್ಲಿ ಬರ್ತಂದ್ರೆ 4 ಮತ್ತು 6 ನಡುವಕ್ಕೆ 5 ಇರ್ತದೆ. 0 ಮತ್ತು 2 ನಡುವಕ್ಕೆ 1, ಈಗ 6 ಮತ್ತು 4 ನಡುವಕ್ಕೆ 5 ಇರ್ತದೆ. ಇಲ್ಲಿ ನಾವು ಒಂದು ಪಾಯಿಂಟ್ ಕೊಡೋಣ. ಎಕ್ಸದ ಬೆಲೆ 1 ಇದ್ದಾಗ ವಾಯ್ದ ಬೆಲೆ 5. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಎಕ್ಸದ ಬೆಲೆ 2 ಇದ್ದಾಗ ವಾಯ್ದ ಬೆಲೆ 6, ಎಕ್ಸದ ಬೆಲೆ 2 ಇದ್ದಾಗ 2 ಇಲ್ಲದ ವಾಯ್ದ ಬೆಲೆ 6 ಇಲ್ಲದ ನೋಡ್ರಿ ಇಲ್ಲದ ಇಲ್ಲಿ ಅದ ಇಲ್ಲಿ ಪಾಯಿಂಟ್. ಈಗ ನಾವು 3 ಪಾಯಿಂಟ್ಗಳನ್ನು ಹಾಕಿದೆವು. ಈ 3 ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಸರಳ ರೇಖೆಯನ್ನು ಎಳೆಯೋಣ. 3 ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಸರಳ ರೇಖೆಯನ್ನು ರಚನೆ ಮಾಡ್ಕೊಳ್ಳೋಣ. ಮೂರು ಬಿಂದುಗಳ ಮೂಲಕ ಆಗುವಂತೆ ಒಂದು ಸರಳ ರೇಖೆಯನ್ನು ಎಳ್ಕೊಂಡವು. ಇದು ಒಂದನೇ ಸಮೀಕರಣದ ಸರಳ ರೇಖೆ ಬಂತು. ಇನ್ನು ಅದೇ ರೀತಿ ಎರಡನೇ ಸಮೀಕರಣದ ಹಾಕೊಳ್ಳೋಣ. ಎಕ್ಸದ ಬೆಲೆ 10 ಇದ್ದಾಗ ವಾಯ್ದ ಬೆಲೆ 26, ಎಕ್ಸದ ಬೆಲೆ 10 ಅಂದ್ರೆ ಇಲ್ಲದ, ವಾಯ್ದ ಬೆಲೆ 26 ಅಂದ್ರೆ ಇಲ್ಲದ, ಮೇಲ್ಗಡೆ ಅದ, ಮೇಲ್ಗಡೆ ಅದು. ಮೇಲ್ಗಡೆ ಅದ. ಎಕ್ಸದ ಬೆಲೆ 10 ಇದ್ದಾಗ ವಾಯ್ದ ಬೆಲೆ 26 ನೋಡ್ರಿ ಇಲ್ಲಿ ಅದ 26. ಅಲ್ಲೇನು ಪಾಯಿಂಟ್ ಹಾಕೋಣ. ಎಕ್ಸದ ಬೆಲೆ ಸೀದಾ ಹೋಗ್ರಿ 10 ಹಿಡ್ಕೊಂಡು ಇಲ್ಲಿ ವಾಯ್ದ ಬೆಲೆ 26 ಹಿಂಗೆ ಸೀದಾ ಹಿಡಿದು ಬರ್ರಿ. ಅವೆರಡು ಎಲ್ಲಿ ಕೂಡ್ತಾವಲ್ಲ ಅಲ್ಲಿ ಪಾಯಿಂಟ್ ಕೊಡೋಣ ಇಲ್ಲಿ. ಇನ್ನು ಎಕ್ಸದ ಬೆಲೆ 20 ಇದ್ದಾಗ ವಾಯ್ದ ಬೆಲೆ 16, ಎಕ್ಸದ ಬೆಲೆ 20 ಅಂದ್ರೆ ಎಲ್ಲಿ ಬರ್ತದೆ ಇಲ್ಲದ, ವಾಯ್ದ ಬೆಲೆ 16 ಇಲ್ಲದ ನೋಡ್ರಿ ಇಲ್ಲದ. ಹಿಂಗಿದು ಸೀದಾ ಬರ್ರಿ ಇಲ್ಲಿ ವಾಯ್ದ ಬೆಲೆ 20 ಇಲ್ಲದ ಎರಡು ಹೋಗಿ ಇಲ್ಲಿ ಕೂಡ್ತಾವ ಇಲ್ಲಿ ಪಾಯಿಂಟ್ ಇಲ್ಲಿ. ನೆಕ್ಸ್ಟ್ ಇನ್ನು ಎಕ್ಸದ ಬೆಲೆ 26 ಇದ್ದ ವಾಯ್ದ ಬೆಲೆ 10, ಎಕ್ಸದ ಬೆಲೆ 26 ಇಲ್ಲದ ನೋಡ್ರಿ ಇಲ್ಲದ, ವಾಯ್ದ ಬೆಲೆ 10 ಇಲ್ಲದ ನೋಡ್ರಿ ಇಲ್ಲದ. ಇವೆರಡು ಇಲ್ಲಿ ಕೂಡ್ತಾವ ನೋಡ್ರಿ ಅಲ್ಲಿ ಪಾಯಿಂಟ್ 26 10 ಇಲ್ಲಿ 26 ಇಲ್ಲಿ ಪಾಯಿಂಟ್. 3 ಪಾಯಿಂಟ್ ಸಿಕ್ಕು. ಈ 3 ಪಾಯಿಂಟ್ಗಳ ಮೂಲಕ ಮತ್ತೇನು ಮಾಡೋಣ ನಾವು ಒಂದು ಸರಳ ರೇಖೆಯನ್ನು ಎಳೆಯೋಣ. ಮೂರು ಬಿಂದುಗಳ ಮೂಲಕ ಹಾದು ಹೋಗಂಗ ಇಲ್ಲೊಂದು ಸರಳ ರೇಖೆ ಎಳೆದೆ. ಹಿಂಗೆ ಗ್ರಾಫ್ ಹಾಕಿದೆ. ಗ್ರಾಫ್ ಆದ ಬಳಿಕ ಇನ್ನು ಇವೆರಡು ಸರಳ ರೇಖೆಯಲ್ಲಿ ಎಲ್ಲಿ ಕೂಡ್ಯಾವಲ್ಲ ಅಲ್ಲಿ ಬಿಂದು ಕೊಡಬೇಕು. ಇಲ್ಲಿ ಬಿಂದು ಕೊಟ್ಟೆವು. ಇಲ್ಲಿ ಬಂದು ನಾವೇನು ಮಾಡ್ಬೇಕಂದ್ರೆ ಈ ಕಡೆ ಹಿಂಗೆ ಸೀದಾ ಬರಬೇಕು. ಎಕ್ಸದ ಬೆಲೆ ಎಷ್ಟದು ನೋಡಬೇಕು. ಅದೆಲ್ಲಿ ಕೂಡಿರ್ತದೆ ನೋಡಬೇಕು. ಇನ್ನೊಂದ್ಸಲ ಹಾಕೋಣ. ನಾವು ಇನ್ನೊಂದ್ಸಲ ಇದನ್ನು ನಾವು ನಕ್ಷೆಯನ್ನು ಹಾಕೋಣ. ಇನ್ನೊಂದ್ಸಲ ನಕ್ಷೆಯನ್ನು ಎಳೆಯೋಣ ಕರೆಕ್ಟಾಗಿ. ನೋಡ್ರಿ ಸ್ಕೇಲ್
1 ಸೆಂಟಿಮೀಟರ್ = 2 ಅಂತ ತಿಳ್ಕೊಂಡಿವಿ. ಒಂದು ಸೆಂಟಿಮೀಟರ್ = 2 ತಿಳ್ಕೊಂಡಾಗ ಇಲ್ಲೊಂದು ಸ್ವಲ್ಪ ಪಾಯಿಂಟ್ ಇದೆ. ಪಾಯಿಂಟ್ ಇದ್ದಾಗ ನೋಡಿಲಿ ಈ ಬಿಂದಿನ ಮೂಲಕ ಹಾದು ಹೋಗಂಗೆ ಬರ್ಬೇಕಿದ್ದಾಗಿತ್ತು. ಇದು ಸರಳ ರೇಖೆ ಇಲ್ಲೊಂದು ಸ್ವಲ್ಪ ಇದಾಗಿದೆ. 3 ಬಿಂದುಗಳ ಮೂಲಕ ಹಾದು ಹೋಗಬೇಕು ಕರೆಕ್ಟಾಗಿ. ನೋಡಿ ಏನೈತಿ, ಎಕ್ಸ್ ಬೆಲೆ 0 ಇದ್ದಾಗ y ಬೆಲೆ 4, ಎಕ್ಸ್ ಬೆಲೆ 0 ಇದ್ದಾಗ ಎಕ್ಸ್ ಬೆಲೆ 0 ಇದ್ದಾಗ y ಬೆಲೆ 4 ಅದ ಕರೆಕ್ಟ್ ಅದ. ಎಕ್ಸ್ ಬೆಲೆ 1 ಇದ್ದಾಗ y ಬೆಲೆ 5 ಎಕ್ಸ್ ಬೆಲೆ 1 ಇದ್ದಾಗ y ಬೆಲೆ 5, ಎಕ್ಸ್ ಬೆಲೆ 1 ಇದ್ದಾಗ y ಬೆಲೆ 5 ಇಲ್ಲದ. ಇನ್ನು ಎಕ್ಸ್ ಬೆಲೆ 2 ಇದ್ದಾಗ y ಬೆಲೆ 6, ಎಕ್ಸ್ ಬೆಲೆ 2 ಇದ್ದಾಗ y ಬೆಲೆ 6 ಇಲ್ಲಾಯಿತು. ನೆಕ್ಸ್ಟ್ ಇನ್ನು ಎರಡನೇದು ಸಮೀಕರಣ, ಎಕ್ಸ್ ಬೆಲೆ 10 ಇದ್ದಾಗ y ಬೆಲೆ 26, ಎಕ್ಸ್ ಬೆಲೆ 10 ಇಲ್ಲದ, y ಬೆಲೆ 26 ಇಲ್ಲದ. ನೋಡ್ರಿ ಎಕ್ಸ್ ಬೆಲೆ 10 ಇದ್ದಾಗ y ಬೆಲೆ 26, ಎಕ್ಸ್ ಬೆಲೆ 10 ಇದ್ದಾಗ y ಬೆಲೆ 26 ಎಲ್ಲಿ ಬರ್ತದ? ಇಲ್ಲಿ ಬರ್ತದ. ಇಲ್ಲಿ ಪಾಯಿಂಟ್ ಕೊಡೋಣ ಇಲ್ಲಿ. ಇನ್ನು ಎಕ್ಸ್ ಬೆಲೆ 20 ಇದ್ದಾಗ y ಬೆಲೆ 16, ಎಕ್ಸ್ ಬೆಲೆ 20 ಇದ್ದಾಗ ಇಲ್ಲದ y ಬೆಲೆ 16 ಎಲ್ಲದ ಇಲ್ಲಿ. ಎಕ್ಸ್ ಬೆಲೆ 20 ಇದ್ದಾಗ y ಬೆಲೆ 16. ಇನ್ನು ಎಕ್ಸ್ ಬೆಲೆ 26 ಇದ್ದಾಗ y ಬೆಲೆ 10, ಎಕ್ಸ್ ಬೆಲೆ 26 ಇದ್ದಾಗ y ಬೆಲೆ 10, ಇದ್ದಾಗ ಇಲ್ಲದ y ಬೆಲೆ 10 ಇಲ್ಲದ ಇಲ್ಲದ, 22 ಇದ್ದಾಗ 10 ಇಲ್ಲ ಪಾಯಿಂಟ್ ಕೊಟ್ಟು. ಇನ್ನು ಇವು 3 ಬಿಂದುಗಳ ಮೂಲಕ ಹಾದುವಂಗ ಒಂದು ಸರಳ ಕೇಳೋಣ. ಅವಾಗ ಇವೆರಡು ಎಲ್ಲಿ ಸೇರಿಸಲ್ಲ ಅಲ್ಲಿ ಒಂದು ಪಾಯಿಂಟ್ ಕೊಡೋಣ. ಈಗ ಏಕೆ ತಪ್ಪಾಗಿದೆ? ಎಕ್ಸ್ ಬೆಲೆ 0 ಇದು y ಬೆಲೆ 4, ಎಕ್ಸ್ ಬೆಲೆ 0 ಇದ್ದಾಗ y ಬೆಲೆ ಇಲ್ಲಿ ಒಂದು ಸ್ವಲ್ಪ ಪಾಯಿಂಟ್ ಮಿಸ್ಟೇಕ್ ಆಗೈತೆ ನೋಡಿ. ಇದು ಈ ಪಾಯಿಂಟನ್ನು ಕರೆಕ್ಟಾಗಿ ಕುಟ್ಕೊಳ್ಳೋಣ. ಇಲ್ಲಿ 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 ಕರೆಕ್ಟಾಗಿ ಇಲ್ಲಿ ಬರಬೇಕು. ಈಗ ನೋಡ್ರಿ ಸರಿಯಾದಿಲ್ಲ ಅಂತ ಈಗ ಒಂದು ರೇಖಾ ನಕ್ಷೆ ಹೇಳಿರಿ. ಪಾಯಿಂಟ್ ಕರೆಕ್ಟ್ ಆಗಿದ್ರೆ ಬೆಲೆ ಕರೆಕ್ಟ್ ಬರ್ತಾವೆ. ಪಾಯಿಂಟ್ ಸ್ವಲ್ಪ ಮಿಸ್ಟೇಕ್ ಆಯ್ತಂದ್ರೆ ಎರಡು ಛೇದಕ ರೇಖೆಗಳು ಬೇರೆ ಬೇರೆಯಲ್ಲಿ ಛೇದಿಸ್ತಾವೆ. ಈಗ ನೋಡೋಣ ಕರೆಕ್ಟ್ ಆಗಿದೆ ಅಂತ. ಎರಡು ಛೇದಕ ರೇಖೆ
ಹಾಂ ಈಗ ಕರೆಕ್ಟ್ ಆಗೈತೆ ನೋಡಿ. ಈಗ ನೋಡ್ರಿ ಎಲ್ಲಿ ಚೇಸ್ಯಾವು ಅವೆರಡು ಇಲ್ಲಿ ಛೇದ ನೋಡ್ಯಾವ, ಇಲ್ಲಿ ಛೇದ ಆಗ್ಯಾವ. ಇಲ್ಲಿ ಸೀದಾ ಇವೆರಡು ರೇಖೆಗಳು ಚೇಸಿದ ಬಿಂದುವಿನ ಮೂಲಕ ಚೇಸಿದ ಬಿಂದುಗಳ ಮೂಲಕ ಹಾದು ಬರಂಗ ಹಿಂಗೆ ನೋಡ್ರಿ ಇಲ್ಲಿ ಚೇಸ್ಯಾವ, ಇಲ್ಲಿ ಚೇಸ್ಯಾವ. ಈ ಬಿಂದುವಿನ ಮೂಲಕ ಸೀದಾ ಹಿಂಗೆ ಬರೀ. ಇದು ಎಕ್ಸ್ ಅಕ್ಷ, ಇದು ಎಕ್ಸಿದ ಬೆಲೆಗಳಿವೆಲ್ಲ. ಅಂದರೆ ಎಕ್ಸ್ ಇಜ್ಕೊಲ್ಟು ಎಷ್ಟಿತ್ತು 16 ಆಯಿತು. ಹಿಂಗಿದು ಸೀದಾ ಬರೀ ಇದೇನಾಯಿತು y = 20. ಹಿಂಗಿದು y ಬೆಲೆಗಳದು. ಹಾಗಾದ್ರೆ ಎಕ್ಸ್ ಇಜ್ಕೊಲ್ಟು 16 y = 20 ಅಂತ. ಹಾಗಾದ್ರೆ ಎಕ್ಸ್ ಅಂದರೆ ಏನು ತಿಳ್ಕೊಂಡು ನಾವು? ಎಕ್ಸ್ ಅಂದರೆ ಆಯತಾಕಾರ ಹೂದೋಟದ ಅಗಲ. ಹಾಗಾದ್ರೆ ಎಷ್ಟಾಯಿತು? ಹೂದೋಟದ ಅಗಲ 16 ಮೀಟ್ರ್. ನೆಕ್ಸ್ಟ್ y ಅಂದರೆ ಏನು ತಿಳ್ಕೊಂಡಿವಿ? ಹೂದೋಟದ ಉದ್ದ, ಹೂದೋಟದ ಉದ್ದ 20 ಮೀಟ್ರ್ ಅಂತೇಳಿ. ಈ ರೀತಿ ನಾವು ಈ ಸಮೀಕರಣಗಳನ್ನು ನಕ್ಷೆ ಮೂಲಕ ಬಿಡಿಸಿ ಅವುಗಳ ಪರಿಹಾರವನ್ನು ಕಂಡುಹಿಡಬೇಕು, ಅವುಗಳ ಬೆಲೆಗಳನ್ನು ಕಂಡುಹಿಡಬೇಕು. ಅದಕ್ಕೆ ಈ ವಿಡಿಯೋಗಳನ್ನು ಇಂಥ ಲೆಕ್ಕಗಳು ಬಂದಾಗ ಈ ವಿಡಿಯೋಗಳನ್ನು ಪದೇ ಪದೇ ನೋಡ್ರಿ, ಹಲವಾರು ಲೆಕ್ಕಗಳನ್ನು ಬಿಡಿಸ್ರಿ. ಆವಾಗ ಲೆಕ್ಕ ಅರ್ಥ ಆಗ್ತದೆ ಮತ್ತು ತಾವು ಸಲೀಸಾಗಿ ಬಿಡಿಸೋಕ್ಕೆ ಅನುಕೂಲ ಆಗ್ತದೆ ಅಂತ. ಈ ವಿಡಿಯೋ ಲೈಕ್ ಆದರೆ ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ಮೊಬೈಲ್ದಲ್ಲಿ ಕರೆನ್ಸಿ ಹೋಗೋದಿಲ್ಲ. ನಾನು ಯಾವುದೇ ಹೊಸ ವಿಡಿಯೋಗಳನ್ನು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ತಮಗೆ ಮೆಸೇಜ್ ತಿಳಿಸ್ತದೆ. ಆವಾಗ ನಿಮಗೆ ಈ ವಿಡಿಯೋಗಳನ್ನು ಪದೇ ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ.